ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು. ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ನಮ್ಮ 18 ಜನ ಸೈನಿಕರು ವೀರ ಮರಣವನ್ನಪ್ಪಿದ್ದಾರೆ. ಅದೆಲ್ಲ ನಮ್ಮ ದೇಶಕ್ಕಾಗಿ, ನಮಗಾಗಿ, ನಮ್ಮ ಮಕ್ಕಳಿಗಾಗಿ. ಆ ಜನರಿಗೆ ನಾವೆಲ್ಲರೂ ಈ ಕ್ಷಣದಲ್ಲಿ ಎಷ್ಟು ಕೃತಜ್ಞತೆ ಅರ್ಪಿಸಿದರೂ ಸಾಲಲ್ಲ. ಯಾಕಂದರೆ ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಈ ತಾಯಿ ಭಾರತಿಯನ್ನು ಕಾಪಾಡಿದ್ದಾರೆ. ಅವರಿಗೆ ನಾವು ನಮ್ಮ ಮುಂದಿನ ಪೀಳಿಗೆ ಕೂಡ ಅವರಿಗೆ ಕೃತಜ್ಞರಾಗಿರ್ತೀವಿ. ಹಾಗೆ ಆ ದೇವರು ಅವರ ಮನೆಗಳಿಗೆ, ಅವ್ರ ಮನೆಯವರಿಗೆಲ್ಲ ಈ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಇನ್ನೊಂದು ವಿಷಯ, ನಮ್ಮಲ್ಲಿ ಜನರು ಹೇಗಿದ್ದಾರಂದರೆ, ತಮ್ಮ ಯಾವುದೋ ಒಂದು ಆಸೆಗಾಗಿ, ಅಧಿಕಾರಕ್ಕಾಗಿ, ಹಣಕ್ಕಾಗಿ ಇಂಥ ಭಯೋತ್ಪಾದಕರನ್ನೇ ಮುಗ್ಧರು ಅಂತ, ಮತ್ತು ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಮಾಡಲಿಕ್ಕೆ ಬಂದು ಸಿಕ್ಕಾಕಿಕೊಂಡಿರೋರನ್ನ ಹಿಡ್ಕೊಂಡ್ಬಂದು ಜೈಲಲ್ಲಿ ಕುಳ್ಳಿಸಿ ಊಟ ಹಾಕಿದರೂ ಕೂಡ ಅವ್ರಿಗೆ ನಮ್ಮ ಜನರೇ ಸಹಾಯ ಮಾಡ್ತಾರೆ. ರಾಷ್ಟ್ರಪತಿಗೆ ಮರಣದಂಡನೆಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಪತ್ರಕ್ಕೆ ಸಹಿ ಬೇರೆ ಹಾಕ್ತಾರೆ. ಹಾಗೂ ಭಯೋತ್ಪಾದಕರೆಲ್ಲ ಅವರಿಗೆ ತಮ್ಮ ಮಕ್ಕಳು, ಮುಗ್ಧ ಮಕ್ಕಳು ಅಂತಲೇ ಸಂಬೋಧಿಸ್ತಾರೆ. ಮೊದಲು ನಮ್ಮ ನರೇಂದ್ರ ಮೋದಿ ಸರ್ಕಾರ ಇಂಥವ್ರನ್ನೆಲ್ಲ ಹುಡುಕಿ ಸಾಯಿಸಿಬಿಡಬೇಕು. ಆವಾಗ ತಾನೇ ನಮ್ಮ ದೇಶದಲ್ಲಿ ಬರೀ ದೇಶಭಕ್ತರು ಮಾತ್ರ ಇದ್ದರೆ ಸಾಕು. ಇಂಥ ರಣಹೇಡಿಗಳು ಅವಶ್ಯಕತೆ ನಮ್ಮ ದೇಶಕ್ಕಿಲ್ಲ. ಒಂದು ಅರ್ಥ ಮಾಡ್ಕೊಬೇಕು, ಇಸ್ರೇಲನ್ನು ನೋಡಿ ನಾವೆಲ್ಲರೂ ಕಲಿಬೇಕು. ಇಸ್ರೇಲ್ ಸುತ್ತಿ ಸರಿಸುಮಾರು 25ರಿಂದ 27 ಮುಸ್ಲಿಂ ರಾಷ್ಟ್ರಗಳಿದ್ದಾರೆ. ಅವರೆಲ್ಲರೂ ಅವ್ರಿಗೆ ವೈರಿಗಳೇ, ಇಸ್ರೇಲಿಗರೇ. ಇಸ್ರೇಲ್ ಅನ್ನೋದು ಒಂದು ಚಿಕ್ಕ ರಾಷ್ಟ್ರ. ಅವರು ಓಪನ್ ಆಗಿ ಹೇಳ್ತಾರೆ, ನಮ್ಮ ದೇಶದ ಒಬ್ಬ ಸೈನಿಕನ ತಲೆ ಹೋತು ಅಂದರೆ ಯಾರು ಹೊಡೆದಿರ್ತಾರೋ ಆ ದೇಶದ 100 ಸೈನಿಕರ ತಲೆಯನ್ನು ನಾವು ತರ್ತೀವಿ ಅಂತ. ಅದು ದೇಶಭಕ್ತಿ. ಅದನ್ನು ಬಿಟ್ಟು ದೇಶದ್ರೋಹಿಗಳಿಗೆ ಸಪೋರ್ಟಾಗಿ ಮಾತಾಡೋದು, ಡಿಬೇಟ್ ಮಾಡೋದು, ಈ ಕ್ಯಾಂಡಲ್ ಹಿಡ್ಕೊಂಡೆಲ್ಲ ಬರೋದು, ಅವಾರ್ಡ್ ವಾಪಸಿ ಇಂಥ ಅವಾರ್ಡ್ಗಳನ್ನೆಲ್ಲ ತಿರುಗಿಸಿಕೊಡೋದು, ಇವರನ್ನೆಲ್ಲ ನಡು ರೋಡಲ್ಲಿ ನಿಲ್ಲಿಸಿ ಮುಸ್ಲಿಂ ರಾಷ್ಟ್ರದಲ್ಲಿ ನಡೆಯುತ್ತಲ್ಲ ಆ ರೀತಿ ಕಲ್ಲಿಂದ ಹೊಡೆದು ಸಾಯಿಸಬೇಕು. ಅಷ್ಟು ಮೈ ಉರಿಯುತ್ತೆ ಇಂಥವ್ರನ್ನೆಲ್ಲ ನೋಡಿದರೆ. ನನಗೆ ಇನ್ನೊಂದು ಅನಿಸುತ್ತೆ, 1965ರಲ್ಲಿ ಆವಾಗ ಲಾಹೋರ್ವರೆಗೂ ನಮ್ಮ ಸೈನ್ಯ ಹೋಗಿ ಮುಟ್ಟಿತ್ತು. ಹಾಗೆ ಅದನ್ನು ಲಾಹೋರನ್ನು ಬಡ್ದು ಬಾಯಿಗೆ ಹಾಕ್ಕೊಂಡು ಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ನಮ್ಮ ಪಕ್ಕದಲ್ಲಿರೋ ಪಾಕಿಸ್ತಾನ ಅನ್ನೋ ಮುಳ್ಳು ಇಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಿಲ್ಲ. ಈಗೂ ಕಾಲ ಮಿಂಚಿಲ್ಲ. ದೇಶದ 120 ಕೋಟಿ ಜನರು ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ, ನರೇಂದ್ರ ಮೋದಿಯವರ ಜೊತೆಗಿದ್ದೀವಿ. ನರೇಂದ್ರ ಮೋದಿಯವರು ಯಾವುದೇ ಒಂದು ಅಳಕನ್ನು ಇಟ್ಕೊಳ್ಳದೆ ಇಂಥ ಭಯೋತ್ಪಾದಕರು ಮತ್ತು ಅವರನ್ನು ಹುಟ್ಟು ಹಾಕ್ತಿರೋ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸೋ ಟೈಮು ಇದು. ಸೊ ನಾನು ಒಂದು ಕೇಳ್ತಾ ಇದ್ದೀನಿ ಗೆಳೆಯರೆ, ಎಲ್ರಿಗೂ ಈ ಮೆಸೇಜನ್ನು ಫಾರ್ವರ್ಡ್ ಮಾಡಿ. ಎಷ್ಟು ಫಾರ್ವರ್ಡ್ ಮಾಡಬೇಕು ಅಂದರೆ, ಈ ಮೆಸೇಜು ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಹುಚ್ಚು ನಾಯಿಗಳಿಗೂ ತಲುಪಲಿ. ಹಾಗೆ ನಮ್ಮ ಪ್ರಧಾನಿಯವರಿಗೂ ಕೂಡ ತಿಳಿಲಿ ನಾವು ಅವ್ರ ಜೊತೆಗಿದ್ದೀವಿ ಅಂತ. ಯುದ್ಧಕ್ಕೆ ಯಾವುದೇ ಹಿಂಜರಿಕೆ ಬೇಡ. ಸಾಕು, ಇಷ್ಟು ವರ್ಷ ನಮ್ಮ ಸೈನಿಕರನ್ನು ಕಳ್ಕೊಂಡಿದ್ದು ಸಾಕು. ಈಗೇನಿದ್ರು ಆ್ಯಕ್ಷನ್. ನಾವು ನಿಮ್ಮಿಂದ ಅಪೇಕ್ಷೆ ಪಡ್ತಾ ಇರೋದು ಅದನ್ನೇ. ಒಬ್ಬ ವ್ಲಾಡಿಮಿರ್ ಪುಟಿನ್, ಒಬ್ಬ ಬೆಂಜಮಿನ್ ನೆತನ್ಯಾಹು, ಆ ರೀತಿ ನೀವು ಕೂಡ ಒಬ್ಬ ದೃಢ ಪ್ರಧಾನಿಯಾಗಿ ಒಳ್ಳೆಯ ನಿರ್ಧಾರವನ್ನು ತಗೊಂಡು ಜನರ ಮನಸ್ಸಲ್ಲಿರೋ ಈ ಒಂದು ನೋವನ್ನು ಹೋಗಿಸ್ಬೇಕು. ನಮ್ಮ ಸೈನಿಕರ ಜೀವವನ್ನು ತೆಗೆದುಕೊಂಡಂಥ ಉಗ್ರರನ್ನು ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಪಾಕಿಸ್ತಾನಕ್ಕೆ ದಯವಿಟ್ಟು ಶೀಘ್ರದಲ್ಲಿ ಒಂದು ಪಾಠವನ್ನು ಕಲಿಸಿ, ಇನ್ನೊಮ್ಮೆ ನಮ್ಮ ತಂಟೆಗೆ ಬರದ ರೀತಿ ಅವರಿಗೊಂದು ಒಳ್ಳೆಯ ಸಂದೇಶವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್.